ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು 60ಕ್ಕೂ ಹೆಚ್ಚು ಕಾಲ ಕಸಬುಗಳ ಮೂಲಕ ಬೆಂಗಳೂರು ಕಟ್ಟಿದ ಬೆಂಗಳೂರಿನ ದೊರೆ. ಸಮೃದ್ಧಿಯ ಹೊನಲನ್ನ ಆರಿಸಿದ ಪರಿಪಾಲಕ, ಸಾವಿರಾರು ಕೆರೆಗಳ ನಿರ್ಮಾತೃ. ನಾಡದೊರೆ ಕೆಂಪೇಗೌಡರ 516ನೇ ಕೆಂಪೇಗೌಡರ ಜಯಂತಿಯಂದು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಸುಧಾಕರ್ ಅವರು ಶುಭಾಶಯ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಆಚರಿಸಿದರು. ಬ್ಯೂರೋ ರಿಪೋರ್ಟ್, ಶೋಭಾ, ಪ್ರಜಾಪವರ್ ಟಿವಿ, ಬೆಂಗಳೂರು. ಕೆಂಪೇಗೌಡರ ಜಯಂತಿ ಇವತ್ತು ಇಡೀ ನಾಡಿನಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯಕ್ಕೆ, ಒಳ್ಳೆಯ ಆಡಳಿತಕ್ಕೆ, ಕೆರೆಗಳ ನಿರ್ಮಾಣ, ರೈತರ ಪ್ರಗತಿ, ಎಲ್ಲ ಧರ್ಮಗಳ ಎಲ್ಲ ಜಾತಿಯ ಕಸುಬುಗಳನ್ನು ಆ ಕಾಲಕ್ಕೇನೆ, ಆ ಕಾಲಘಟ್ಟದಲ್ಲೇ ಅದಕ್ಕೆ ಒಂದು ಪ್ರೇರಣೆಯನ್ನು ಮತ್ತು ಅವರು ನಿರ್ಮಾಣ ಮಾಡಿದಂಥ ಅನೇಕ ಪೇಟೆಗಳ ಮೂಲಕ ಆ ಎಲ್ಲ ಸಮುದಾಯಗಳ ಕಸುಬಿಗೆ ಒಂದು ಪುಷ್ಟಿಯನ್ನು ಕೊಟ್ಟಂಥ ಒಂದು ಮಹಾನ್ ಚೇತನ ನಾಡಪ್ರಭು ಕೆಂಪೇಗೌಡರು. ಅವರ ಇವತ್ತು 516ನೇ ಒಂದು ಜಯಂತಿ ಅರ್ಥಪೂರ್ಣವಾಗಿ ಆಗಬೇಕು ಮತ್ತು ಸಡಗರದಿಂದ ಆಗಬೇಕು. ನಾವೆಲ್ಲ ಕೂಡ ಅವರ ದಾರಿಯಲ್ಲಿ ನಡೆಯುವಂಥವರಬೇಕು. ಎಲ್ಲರನ್ನು ನಾವು ಪ್ರೀತಿ ಮಾಡಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮದ ಜನರಿಗೆ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಆಗ ಮಾತ್ರನೇ ನಾಡಪ್ರಭು ಕೆಂಪೇಗೌಡರಿಗೆ ನಾವು ನಿಜವಾಗಿಯೂ ಕೂಡ ಜಯಂತಿ ಮಾಡೋದ್ರ ಮೂಲಕ, ಆ ರೀತಿಯ ಒಂದು ಜಯಂತಿ ಮಾಡೋದ್ರ ಮೂಲಕ ಅದು ಅರ್ಥಗರ್ಭಿತವಾಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮಾರು ಜನ ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಒಂದು ಶುಭ ಹಾರೈಸ್ತಾ ಇದ್ದಾರೆ. ಇಲ್ಲ, ನಾನು ಸಾಮಾನ್ಯವಾಗಿ ನಾನು ಬರ್ತ್ಡೇ ಮಾಡ್ಕೊಳ್ಳಲ್ಲ. ಆದರೂ ಇವರು ನಮ್ಮ ಭಾಳ ಅತ್ಯಂತ ಆತ್ಮೀಯರು. ನಾನು ಬೇಡ ಅಂದಿದ್ರು ಕೂಡ ಇವತ್ತು ಅವರು ಪ್ರೀತಿಯಿಂದ ಅವರು ನನಗೆ ತಿಳಿಸ್ತೀರ ಬಂದಿದ್ದಾರೆ. ನಾನಿವತ್ತು ತಿರುಪತಿಗೆ ಬೆಳಗ್ಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ನಾನು ನಮ್ಮ ಪತ್ನಿಯವರು ವಾಪಸ್ ಬಂದಿದ್ದೇವೆ. ಸಾಮಾನ್ಯವಾಗಿ ನಾನು ಆಚರಣೆ ಮಾಡ್ಕೊಳ್ಳಲ್ಲ. ಅದರಲ್ಲಿ ಕೂಡ ಈ ವರ್ಷ ಇವತ್ತು ಪುಲ್ವಾಮಾದಲ್ಲಿ ನಡೆದಂಥದ್ದು, ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, 11 ಜನ ಇಲ್ಲಿ ದುರ್ಮರಣ ಇವತ್ತು ಕ್ರಿಕೆಟ್ನಿಂದ ಆ ಒಂದು, ಮತ್ತು ವಿಮಾನ ದುರಂತ ಅಹಮದಾಬಾದ್, ಇವೆಲ್ಲ, ಮತ್ತು ಇವತ್ತು ಮಿಡ್ಲ್ ಈಸ್ಟ್ನಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧಗಳು, ಇವೆಲ್ಲದರ ಹಿನ್ನೆಲೆಯಲ್ಲಿ ನಾನು ಯಾವಾಗಲೂ ಇದನ್ನು ನಾನು ಸಾಮಾನ್ಯವಾಗಿ ಕೂಡ ಸಮಾರಂಭವನ್ನು ಮಾಡ್ಕೊಳ್ಳಲ್ಲ. ಈ ಸಲ ಕೂಡ ಅದಕ್ಕೆ ಹೆಚ್ಚಾಗಿ ಎಲ್ಲ ಕಾರಣಗಳಿಗೆ ಮಾಡ್ಕೋಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಭಾರತದ ಶುಭಾಂಶ ಅವರು ಯಶಸ್ವಿಯಾಗಿ ತಪ್ಪಿದ್ದಾರೆ. ಹೌದು ಹೌದು, ಅದ್ರ ಬಗ್ಗೆ ಹೇಳ್ತೇನೆ. ಇದು ನೋಡಿ, ಇಡೀ ವಿಶ್ವಕ್ಕೆ ನಮ್ಮ ದೇಶ, ನಾವು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕೂಡ ಪೋಟಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ನಮ್ಮ ಯುವ ಸಮೂಹ ಇವತ್ತು ನೀವು ನೋಡಿದಾಗ ಇಡೀ ವಿಶ್ವದಲ್ಲಿ ಅತ್ಯಂತ ಒಂದು ಕಿರಿಯರು ಇರ್ತಕ್ಕಂಥ ಸಣ್ಣ ವಯಸ್ಸಿನ ದೊಡ್ಡ ಸಮೂಹ ನಮ್ಮ ದೇಶದಲ್ಲೇ ಇರುವಂಥದ್ದು. ಸರಾಸರಿ ನಮ್ಮ ವಯಸ್ಸಿನ ಸರಾಸರಿ ಏನಿದೆ ಅಂದರೆ 28.9 ಏನೋ ಇದೆ. ಇದು ಎಲ್ಲ ದೇಶಗಳಿಗೂ ಹೋಲಿಕೆ ಮಾಡಿದಾಗ ನಮ್ಮದೇ ಅತ್ಯಂತ ಕಡಿಮೆ ಇರತಕ್ಕಂಥ ಒಂದು ಯುವ ಸಮೂಹ, ದೊಡ್ಡ ಯುವ ಸಮೂಹ ನಮ್ಮ ದೇಶದಲ್ಲಿದೆ. ಹಾಗಾಗಿ ಇವರೆಲ್ಲ ಕೂಡ ಇವತ್ತು ಶುಭಾಂಶು ಅವರು ಇಡೀ ದೇಶಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಕೊಟ್ಟಿದ್ದಾರೆ. ಬಾಹ್ಯಾಕಾಶ ಒಂದು ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ, ಕ್ರೀಡೆಯಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ಎಲ್ಲದರಲ್ಲಿ ಕೂಡ ನಮ್ಮ ಭಾರತ ಯಾವ ದೇಶಗಳಿಗೂ ಕಡಿಮೆ ಇಲ್ದಿರ ಇವತ್ತು ಪ್ರಗತಿಯನ್ನು ಕಾಣ್ತಾ ಇದೆ. ಇದು ನವಭಾರತ, ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಿಗಳ ಆಸೆ ಏನಿದೆ ಇವತ್ತು ವಿಕಸಿತ್ ಭಾರತ್, ಅದಕ್ಕೆ ಮುನ್ನುಡಿಯನ್ನು ಆಡ್ತಾ ಇರುವಂಥ ರೀತಿಯಲ್ಲಿ ಇದು ನಡೀತಾ ಇದೆ. ಸರ್, ತುರ್ತು ಪರಿಸ್ಥಿತಿ ಒಂದು 50 ವರ್ಷ ಆಯಿತು. ಇದೇ ಬಗ್ಗೆ ಹೇಳ್ತೀವಿ. ತುರ್ತು ಪರಿಸ್ಥಿತಿ ಅನ್ನೋದೇ ನಮ್ಮ ದೇಶದ ಇತಿಹಾಸದ ಕರಾಳ ದಿನಗಳು ಅಂತ ಹೇಳಬೇಕಾಗ್ತದೆ. ಅದನ್ನು ನಾವು ನೆನಪು ಮಾಡ್ಕೊಳ್ಳೋದೇ ತಪ್ಪು ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ,
ಎಲ್ಲ ಒಂದು ಕ್ಷೇತ್ರಗಳನ್ನು ಎಲ್ಲರನ್ನೂ ಕೂಡ ಬುದ್ಧಿಜೀವಿಗಳನ್ನು, ಲೇಖಕರನ್ನು, ಸಾಹಿತಿಗಳನ್ನು, ಪತ್ರಿಕೋದ್ಯಮಿಗಳನ್ನು ಅವರ ಒಂದು ಇವತ್ತು ಅವರನ್ನು ಬಲಹೀನ ಮಾಡುವಂಥದ್ದು, ಅವರನ್ನು ಜೈಲಿಗೆ ಅಟ್ಟುವಂಥದ್ದು ಯಾವುದೇ ಕಾರಣ ಇಲ್ದಿರ ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು. ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವದ ದಿನಗಳಲ್ಲಿ ಯಾವುದಾದ್ರೂ ಕರಾಳ ದಿನಗಳಿದೆ ಅಂದರೆ ಅದು ಎಮರ್ಜೆನ್ಸಿ ಕಾಲ. ಹಾಗಾಗಿ ಅದನ್ನು ನಾವು ನೆನಪು ಮಾಡಿಕೊಂಡು ಖಂಡಿಸ್ಕೊಂಡು ಯಾವುದೇ ರೀತಿಯಲ್ಲಿ ಮುಂದಕ್ಕೆ ನಮಗೆ ಆ ರೀತಿಯ ಒಂದು ನಾಯಕತ್ವಕ್ಕೆ ನಾವು ಯಾವತ್ತೂ ಕೂಡ ಈ ದೇಶದಲ್ಲಿ ಬೆಂಬಲ ಕೊಡಬಾರ್ದು ಅನ್ನೋಂಥದ್ದು ನಮ್ಮ ಯುವ ಸಮೂಹಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ನಾವು ಅದನ್ನು ಮೆಲ್ಕು ಹಾಕಬೇಕಷ್ಟೇ.